ಬರೀ ಬುಕ್ಕಳೆ ಬುಕ್ಕಳೆ ಬುಕ್ಕಳೆ. ಹೇಳ್ತೀನಿ ದೊಡ್ಡ ಮುಗೆ ಗೌಡ್ರು ಅಂತ ನಮ್ಮ ತಾತ. ನಮ್ಮಂದು ಒಂದು ಸತ್ಯ ಹೇಳಿ ಕೇಳಿಸ್ಕೊಡ್ರಿ, ತನ್ನ ಇಬ್ರು ಮಕ್ಕಳಲ್ಲಿ ಹಿರಿ ಮಗ ಅಂದ್ರೆ ಹೆವಿ ಇಷ್ಟ, ಕಿರಿ ಮಗ ಅಂದ್ರೆ ನಾನಂದ್ರೆ ಇಷ್ಟ ಇಲ್ಲ. ಅಯ್ಯೋ ದೇವ್ರೆ, ಅದಕ್ಕೆ ಬೀದಿ ಬಿಟ್ಬಿಟ್ಟಿನಿ. ಐದನೇ ನಮ್ಮ ಮಮ್ಮಿ, ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲರೂ ಇಲ್ಲೇ ಇದೇ ಮನೇಲಿ ಬೆಳೆದಿರೋದು. ಹಾಯ್ ಗೈಸ್, ನಮಸ್ಕಾರ, ಲವ್ ಯು ಲಾಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆಫ್ಟರ್ 1 year ಫಸ್ಟ್ ವಿಡಿಯೋ ನನ್ನ ವ್ಲಾಗ್. ಸೊ ಗೈಸ್, ಏನಪ್ಪ ಅಂತಂದರೆ ಇವತ್ತಿಂದ ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೀನಿ. ಸೊ ತುಂಬ ಜನ ಇನ್ಸ್ಟಾಯಿಂದ ಬಂದು ನೋಡ್ತಿದ್ದೀರಾ, ನನಗೆ ಗೊತ್ತು. ಇನ್ಸ್ಟಾದಲ್ಲಿ ನನ್ನ ಪ್ರತಿಯೊಂದು ವ್ಲಾಗ್ನ ಇಷ್ಟಪಟ್ಟು, ಮಿನಿ ವ್ಲಾಗ್ಗಳನ್ನ ಇಷ್ಟಪಟ್ಟು ಫಾಲೋ ಮಾಡಿಕೊಂಡು ಲಿಂಕ್ನ ಟ್ಯಾಪ್ ಮಾಡಿ ಇಲ್ಲಿ ತನಕ ಬಂದಿದ್ದೀರಾ. ತುಂಬ ಖುಷಿ ಆಗ್ತಿದೆ. ತುಂಬ ಜನ ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೊ ಆ್ಯಕ್ಚುಲಿ ನಾನು ಮಂಡ್ಯಕ್ಕೆ ಬಂದಮೇಲೆ ತುಂಬ ಅಂದರೆ ತುಂಬ ಜನ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ ಒಂದು ಒಳ್ಳೆ ನೇಮ್ ತರಿಸಿದ್ದೀರಾ. ಆ್ಯಕ್ಚುಲಿ ನಾನು ಶಿವಮೊಗ್ಗದಲ್ಲಿದ್ದೆ ಮೊದಲು, ಏನೋ ಪ್ರಾಬ್ಲಮ್ ಆಗಿ. ಸೊ ಅದು ಹೋಗ್ತಾ ಹೋಗ್ತಾ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ, ನಮ್ಮಮ್ಮ ಹೇಳ್ತಾ ಇರ್ತಾಳೆ, ನನಗೆ ಗೊತ್ತು ನೀವು ಯಾರನ್ನು ಮಿಸ್ ಮಾಡ್ಕೊತಿದ್ದೀರಾ ಅಂತ. ನಮ್ಮ ಗೌರಿನ ಅಲ್ಲ, ನಿಮ್ಮ ಗೌರಿನ. ನಮ್ಮಮ್ಮ ಇಲ್ಲ, ಆ್ಯಕ್ಚುಲಿ ಕೆಲ್ಸಕ್ಕೆ ಹೋಗಿದೆ, ಆಮೇಲೆ ತೋರಿಸ್ತೀನಿ, ಮಧ್ಯಾಹ್ನದ ಮೇಲೆ ಬರುತ್ತೆ. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. 1 ವರ್ಷ ಆದಮೇಲೆ ವ್ಲಾಗ್ಗಳನ್ನ ಸ್ಟಾರ್ಟ್ ಮಾಡಿರೋದು. ನನ್ನ ಹಳೆ ವಿಡಿಯೋಗಳು ಇದ್ದಾವೆ, ಸೊ ಅಷ್ಟೊಂದೇನು ಚೆನ್ನಾಗಿರಲ್ಲ. ಕೆಲವೊಂದು ವಲ್ಗಾರ್ಗಳಾಗೂ ಮಾಡಿಬಿಟ್ಟಿದ್ದೀನಿ, ಬೆಳಿಬೇಕು ಅನ್ನೋ ಹುಚ್ಚಲ್ಲಿ. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಲ್ಲದಕ್ಕೂ. ಸೊ ನನಗೂ ಸ್ವಲ್ಪ ಟೈಮ್ ಹಿಡೀತು. ಸೊ ಎಷ್ಟೋ ಜನ ಬಂದು ಇನ್ಸ್ಟಾಯಿಂದ ನೋಡ್ತಿದ್ದೀರಲ್ಲ, ಎಲ್ಲ ಸಬ್ಸ್ಕ್ರೈಬ್ ಆಗಿ ತುಂಬ ಎಫರ್ಟ್ ಆಗಿದ್ದೀನಿ ಈ ಒಂದು ನೇಮ್ನ ಮಾಡೋದಕ್ಕೆ, ಈ ಒಂದು ಇಷ್ಟು ಫಾಲೋವರ್ಸ್ನ ಮಾಡೋದಕ್ಕೆ. ಹಾಂ, ಸರಿನಾ? ಓಕೆ, ನನ್ನ ಬಗ್ಗೆ ಹೇಳ್ಕೊಳ್ಳೋಣ ಇವಾಗ. ಬನ್ನಿ. ಆ್ಯಕ್ಚುಲಿ ಫಸ್ಟು ನಿಮಗೆ ಯಾರನ್ನ ತೋರಿಸ್ಬೇಕು ಅಂತಂದರೆ ನಮ್ಮ ಕರ್ಗಿನ. ಇಲ್ಲಿ ನೋಡ್ರಿ, ನಮ್ಮ ಕರ್ಗಿ ನಿಂತಿದ್ದಾಳೆ. ಸೊ ಇವಳೇ ನಮ್ಮ ಕರ್ಗಿ. ಆ್ಯಕ್ಚುಲಿ ನಾನು ಕರ್ಗಿ ಅಂತ ಕರೆಯೋದಕ್ಕೆ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ, ನನ್ನ ಎಲ್ಲ ಕಷ್ಟದಲ್ಲೂ ಜೊತೆಲಿ ಇರ್ತಾಳೆ. ನಾನು ಎಲ್ಲೇ ಹೋದ್ರೂ ನನ್ನ ಜೊತೆಲಿ ಇರ್ತಾಳೆ. ಅದಕ್ಕೋಸ್ಕರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅವಳು. ಆ ಗಾಡಿನ ನಾನು ಮಾರಕ್ಕೆ ಇಷ್ಟಪಟ್ಟಿಲ್ಲ, ಮಾರಕ್ಕೆ ಇಷ್ಟ ಯಾವತ್ತೂ ಪಡೋದು ಇಲ್ಲ. ಸರಿನಾ? ಬನ್ನಿ ಇಲ್ಲಿ ತೋರಿಸ್ತೀನಿ. ಆಮೇಲೆ ನಾನು ಯಾವುದೇ ಥರ ವ್ಲಾಗಲ್ಲಿ ಯಾವುದೇ ಥರ ಡ್ರಾಮಾ ಮಾಡಿಕೊಂಡು ಆ ಥರ ಈ ಥರ ನಾನು ಇದು ಮಾಡಲ್ಲ. ಯಾಕಂದ್ರೆ ನನ್ನ ಫಾಲೋ ಸಿಗುತ್ತೋ, ನಾನು ಇದ್ದಂಗೆ ಹಾಕ್ತೀನಿ. ಯಾವುದೇ ಥರ ಕಟ್ ಮಾಡಿ ನಾಳೆ ವೀಡಿಯೋದಲ್ಲೇ ಒಂಥರ ಇರೋದು, ಆಮೇಲೆ ವ್ಲಾಗಲ್ಲೇ ಒಂಥರ ಇರೋದು, ರಿಯಲ್ ಆಗಿ ಒಂಥರ ಇರೋದು, ಈ ಥರ ಇಲ್ಲ. ಇದ್ದಂಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ರಿ, ನಮ್ಮ ತಾತ, ದೊಡ್ಡ ಮುಗೆ ಗೌಡ್ರು ಅಂತ ನಮ್ಮ ತಾತ. 2 ದಿನದಿಂದ ಮನೆಗೆ ಬಂದಿಲ್ಲ, ಹೋಗಿತ್ತಾವ ನಮ್ಮ ತಾತ. ಕೋಪ ಮಾಡ್ಕೊಂಡ್ಬಿಟ್ಟು ನನ್ನ ಮೇಲೆ, ಹೋಗ್ಬಿಟ್ಟಿದೆ ಆ ಕಡೆಗೆ, ಹೋಗ್ಬಿಟ್ಟಿದೆ ಅಂತ. ಆಯ್ ಮಾಡು, ಆಯ್ ಮಾಡು, ಆಯ್ ಮಾಡಿ, ಹಿಂಗೆ ಆಯ್ ಮಾಡು, ಆಯ್ ಮಾಡು, ಹೋಗೋದು ನನ್ನ ಮಗನೇ. ಆಕ್ಚುಲಿ ನಾನು ಫೋನ್ ಇಟ್ಕೊಳ್ಳಂತ, ಬಟ್ ನಾನು ಬ್ಲಾಗ್ ಮಾಡೋದು ನಮ್ಮ ಮನೆಯವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಆಯ್ ಮಾಡಿ, ಹಿಂಗೆ ಆಯ್ ಮಾಡು. ಊಟ ಮಾಡ್ರಿ, ಚೆನ್ನಾಗಿರ್ರಿ, ಸರಿನಾ? ಚೆನ್ನಾಗಿರ್ರಿ, ಬುದ್ಧಿ ಕಲೀರಿ ಬಿಡ್ಡೇವ ಅಂತ. ಆಕ್ಚುಲಿ ನಮ್ಮ ತಾತನಿಗೆ ಚಿಕ್ಕ ವಯಸ್ಸಿಂದ ಮಾತು ಬರಲ್ಲ. ಯಾಕೆಂದ್ರೆ ನಮ್ಮ ಅಂದ್ರೆ ಜೀನ್ಸ್ ಅಲ್ಲಿ ಆ ಥರ ಪ್ರಾಬ್ಲಮ್ ಇರೋದು. ನಮ್ಮ ತಾತನಿಗೂ ಬರಲ್ಲ, ನಮ್ಮ ತಾತನ ತಮ್ಮನಿಗೂ ಬರಲ್ಲ. ಹಂಗಂತ ವೀಕ್ ಅಂತ ಅನ್ಕೊಂಡ್ಬಿಡ್ರಿ. ಈ ಮಾತು ಬರೋರ್ಗೆ ಏನಾದ್ರು ಹೇಳ್ಬಿಡ್ಬೋದು, ಈ ಮಾತು ಬರಲ್ವಲ್ಲ ಅವ್ರಿಗೆ ಏನು ಹೇಳ್ಕೊಳಕ್ಕಾಗಲ್ಲ. ಮಾತು ಬರೋರ್ಗೆ ಅಣ್ಣ ಅಪ್ಪ ಹಾಗೆ ಹೀಗೆ ಅಂತ ಅವ್ರ ಕೋಪ ಬಂದ್ರೆ ಏನಾದ್ರು ಹೇಳಿ ಸಮಾಧಾನ ಮಾಡ್ಬೋದು. ಮಾತು ಬರ್ದಿರೋರಿಗೆ ಏನೇ ಮಾಡೋದು ಸಮಾಧಾನ ಮಾಡೋಕ್ಕಾಗಲ್ಲ, ಅಷ್ಟು ಕೋಪ ಇರುತ್ತೆ. ನನಗೆ ಸಿಕ್ಕಿದ್ರಲ್ಲೇ ಹೊಡೆದಾಕ್ಬಿಟ್ಟಿದೆ. ಸಿಕ್ಕಿದ್ರಲ್ಲಿ ನಾನು ಹೊಲ್ದ ಹತ್ರ ಹೋಗ್ಬೇಕಾದ್ರೆ ಒಂದ್ಸಲ ಊಟ ತಗೊಂಡು ಹೋಗಿದ್ದೆ. ಹೊಲ ಉಳ್ತಿತ್ತು, ಹೊಲ ಉಳ್ಬೇಕಾದ್ರೆ ಊಟ ಚೆಲ್ಬಿಟ್ಟೆ, ಅಲ್ಲೇ ಹೋಗಿ ಚೆಲ್ಬಿಟ್ಟೆ. ನನ್ನ ಗ್ರಾಚಾರಕ್ಕೆ ಚೌಟಿ ಕೋಲ್ ಅಂತ ಬರುತ್ತೆ ದನಗಳು ಹೊಡಿಯೋಕ್ಕೆ. ಸಿಕ್ಕಾಬಿಡೆ ವಾಡ್ದು ಮೈಕೈ ಎಲ್ಲ ಬಾಸಣೆ ಬಂದ್ಬಿಡುತ್ತೆ. ಆ ಥರ ಹೊಡೆದಾಕ್ಬಿಟ್ಟು ನಮ್ಮ ತಾತ. ಅಷ್ಟೊಂದು ಕೋಪ. ಇದು ನಮ್ಮ ಮನೆ ಬ್ಲಾಗಲ್ಲೆಲ್ಲ ನೋಡಿರ್ತೀರಿ ಅನ್ಕೋತೀನಿ. ಇಲ್ಲೇ ಇದು ನಮ್ಮ ಅವ್ವರಟ್ಟಿ. ಸರಿನಾ? ನಮ್ಮ ಹೊಸ ಹಟ್ಟಿ ಮೇಲ್ಗಡೆ ಇದೆ, ಹೊಸ ಮನೆ ಕಟ್ಟಿಸ್ತಾ ಇದ್ದೀವಿ. ಅಷ್ಟೊಂದೇನು ಶ್ರೀಮಂತರಲ್ಲ, ಬಡವ್ರೆ. ಇಲ್ಲಿ ನೋಡ್ರಿ, ಇಲ್ಲಿ ಇದು ನಮ್ಮ ಅಜ್ಜಿ, ಸಣ್ಣ ತಾಯಮ್ಮ. ನನ್ನ ಲೈಫಲ್ಲಿ ನಾನು ಒಬ್ಬರು ವ್ಯಕ್ತಿನ ಕಳ್ಕೊಂಡೆ ಅಂತ ಕಣ್ಣೀರು ಹಾಕಿದ್ದು ಇವತ್ತು ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ನಮ್ಮ ಅಜ್ಜಿ ಒಂದೊಂದ್ಸಲ ನೆನ್ಸ್ಕೊಂಡ್ರೆ ಇವತ್ತಿಗೂ ಪಶ್ಚಾತ್ತಾಪ ಪಡ್ತಿದ್ದೀನಿ. ನಮ್ಮ ಅಜ್ಜಿನ ತುಂಬ ಪ್ರೀತಿ ಕೊಡಲಿಲ್ಲ, ನಾನು ಪ್ರೀತಿ ಕೊಡಲಿಲ್ಲ, ನಮ್ಮ ಅಜ್ಜಿ ಪ್ರೀತಿ ಕೊಡ್ತು. ಸೊ ಇವತ್ತಿಗೂ ಕಳ್ಕೊಂಡೆ ಅಂತ ದುಃಖ ಪಡ್ತಿದ್ದೀನಿ, ನಮ್ಮ ಅಜ್ಜಿನೇ. ಸರಿ, ನನ್ನ ಲೈಫಲ್ಲಿ ಕಳ್ಕೊಂಡೆ ಅಂತ ಒಬ್ಬ ವ್ಯಕ್ತಿಗೋಸ್ಕರ ಕಣ್ಣೀರು ಹಾಕಿದ್ದು, ಮಿಸ್ ಮಾಡ್ಕೊತ ಇರೋದು ಅಂದರೆ ಅವ್ರೊಬ್ಬರನ್ನೇ. ಸರಿನಾ? ನನ್ನ ಲೈಫಲ್ಲಿ ಏನೇನೋ ಆಯಿತು ಅದ್ರ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಅಜ್ಜಿ ದೇವ್ರೇನಾದರೂ ಪ್ರತ್ಯಕ್ಷ ಆಗಿ ನಿನಗೆ ಒಂದು ಏನಾದರೂ ಬೇಕು ಅಂತ ಯಾವ್ದಾದ್ರು ಕೇಳು, ಹಳೇದೇನಾದರೂ ಬೇಕು ಅಂತ ಯಾವ್ದಾದ್ರು ಇದ್ರೆ ಕೇಳು ಅಂತ ಅಂದರೆ ನಮ್ಮ ಅಜ್ಜಿನ ಒಬ್ಬಳನ್ನೇ ಕೇಳೋದು ನಾನು. ಯಾಕೆಂದರೆ ಅಷ್ಟೊಂದು ಇಷ್ಟ ನಮ್ಮ ಅಜ್ಜಿಯನ್ನು. ಇಲ್ಲೇ ಮಲ್ಕೊಂತಿತ್ತು ನಮ್ಮ ಅಜ್ಜಿ. ಆಮೇಲೆ ಇಲ್ಲೆಲ್ಲ ನಮಗೆ ಲಾಲಿ ಆಡ್ತಿತ್ತು, ಇಲ್ಲೆಲ್ಲ ಬೆಳೆಸ್ತು ನಮ್ಮನ್ನ. ಇಲ್ಲೇ ಅಡುಗೆ ಮಾಡ್ತಿತ್ತು.
ಇಲ್ಲಿ ಅಡುಗೆ ಮಾಡ್ತಿತ್ತು ಈ ಥರ ಸರಿನಾ. ಆ್ಯಕ್ಚುಲಿ ಇದು ನನ್ನ ಬಗ್ಗೆ ನಮ್ಮ ತಾತನ ಬಗ್ಗೆ. ನೆಕ್ಸ್ಟ್ ನಮ್ಮ ಗೌರಿ ಬಗ್ಗೆ ಹೇಳ್ತೀನಿ. ನಮ್ಮ ಗೌರಿ ಕೆಲ್ಸಕ್ಕೆ ಹೋಗೋಳಲ್ಲ, ಬರ್ತಾಳೆ. ನನಗೆ ಗೊತ್ತು ನೀವು ನಮ್ಮ ಗೌರಿ ಬಗ್ಗೆ ಹೇಳ್ತಿದ್ದೀರಾ ಅಂತ. ಸೊ ಯಾರ್ಯಾರು ಇನ್ಸ್ಟಾಯಿಂದ ಬಂದು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬೆಲ್ ಐಕಾನ್ ಇರುತ್ತೆ, ಸಬ್ಸ್ಕ್ರೈಬ್ ಆಗಿ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ, ನಾನು ಕೊಡ್ತೀನಿ. ಯಾಕೆಂದರೆ ಇನ್ಸ್ಟಾದಲ್ಲಿ ನನ್ನ ಫಾಲೋವರ್ಸ್ ಸಿಗುತ್ತೋ ಯಾವ್ಯಾವ ಥರ ನನ್ನ ಕಂಟೆಂಟ್ಗಳನ್ನ ಕೊಟ್ಟು ಇಲ್ಲಿ ತನಕ ಕರ್ಕೊಂಬಂದು ನಿಲ್ಸಿದ್ದೀನಿ ನಿಮ್ಮನ್ನ ಅಂತ, ನಾನು ಇಲ್ಲಿ ತನಕ ಬಂದು ನಿಂತಿದ್ದೀನಿ ಅಂತ. ಸೊ ನೀವು ಸಬ್ಸ್ಕ್ರೈಬ್ ಆದ್ರಿ, ನಿಮ್ಮಿಂದ ನನಗೆ ಸಪೋರ್ಟ್ ಹೆವಿ ಸಿಕ್ತು ಅಂತಂದರೆ ನನ್ನಿಂದ ಕಂಟೆಂಟ್ ನೀವು ತಲೆಗೆಡ್ಸ್ಕೊಂಬಿಡ್ರಿ. ಎಂಟರ್ಟೈನ್ಮೆಂಟ್ ನಾನು ಅಂತ ಕೊಡ್ತೀನಿ, ಅಷ್ಟು ನಂಬಿಕೆ ನನ್ನ ಮೇಲೆ ಐತೆ. ಸೊ ಬೇಗ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಸ್ವಲ್ಪ ನನ್ನ ಫ್ರೆಂಡು ಫೋನ್ ಮಾಡಿದ್ದಾನೆ ಮೈಸೂರಿಗೆ ಹೋಗ್ಬೇಕು ಅಂತ. ಅವ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಕೈ ಮುರ್ಕೊಂಡ್ಬಿಟ್ಟವನೆ. ಅಲ್ಲಿ ಹೋಗಿ ತೋರಿಸ್ತೀನಿ ಯಾರು ಅಂತ. ಹೋಗೋಣ, ಸ್ನಾನ ಮಾಡ್ಕೊತೀನಿ ಫಸ್ಟು, ನಾಷ್ಟ ಮಾಡಿಬಿಟ್ಟು. ಗೈಸ್ ರೆಡಿ ಆದೆ ಫೈನಲಿ. ನೋಡಿರಿ, ಸ್ನಾನ ಮಾಡಿಕೊಂಡು ಪಂಕಾಗಿ ರೆಡಿಯಾಗಿದ್ದೀನಿ. ನೋಡ್ರಿ ಔಟ್ಫಿಟ್ ಹೆಂಗೈತೆ ಅಂತ ಹೇಳಿ. ಪ್ಯಾಂಟ್ ಹಿಂಗಿದೆ, ಸ್ವಲ್ಪ ವೈಟ್ ಪ್ಯಾಂಟು ವೈಟ್ ಟೀ ಶರ್ಟು ಹಾಕ್ಕೊಂಡು. ಈಗ ನನ್ನ ಫ್ರೆಂಡು ಕೈ ಮುರಿದೋಗಿದೆ ಅಂತಂದಲ್ಲ, ಸೊ ಅವನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟಲ್ಗೆ. ಅವು ವೀಕ್ಲಿ ಚೆಕಪ್ ಇರೋದು. ಸೊ 20 ವರ್ಷದ ಫ್ರೆಂಡ್ಶಿಪ್ಪು ಹುಟ್ಟಾಗ್ಲಿಂದನೂ, ಅಂದರೆ ಬೆಳಿಬೇಕಾರೆಲ್ಲ ಜೊತೆಲೇ ಬೆಳೆದಿದ್ದೀವಿ. ಸೊ ಬಿಡೋಕೆ ಹೆಂಗಾಗುತ್ತೆ, ಜೊತೆ ಫ್ರೆಂಡ್ ಅಲ್ವಾ, ಬ್ಲಡ್ ಅಲ್ವಾ, ಸೊ ಕರ್ಕೊಂಡು ಹೋಗಲೇಬೇಕು. ಹಿಂಗೆ ರೆಡಿಯಾಗಿದ್ದೀನಿ. ಸೊ ಈಗ ಮೈಸೂರಿಗೆ ಹೋಗ್ಬೇಕು. ನಾಷ್ಟ ಅಂತೂ ಮಾಡಿಲ್ಲ, ತೆಂಡೆಕೆರೆಗೆ ಹೋಗಿ ಮಾಡ್ಕೋಬೇಕು. ಈಗ ಹೋಗಿದ್ದು ಗಾಡಿಗೆ ಎತ್ಕೊಂಡು ಇನ್ನೇನೋ ತಾತನಿಗೆ ಕೀ ಕೊಟ್ಬಿಟ್ಟು ಹೋಗ್ಬೇಕು. ಫಸ್ಟು ನಮ್ಮ ಹೊಸ ಹಟ್ಟಿ ತಗೊ ಹೋಗ್ಬೇಕು. ಹೋಗಿದೆ. ಈಗ ನಮ್ಮ ತಾತಲ್ಲಿ ಹೋಗಿರ್ತಾನೆ ಅನ್ಕೋತೀನಿ. ಹೋಗೋಣ ಬನ್ನಿ. ನಮ್ಮ ಕರ್ಗಿನ ಎತ್ಕೊಂಡು. ಗೈಸ್ ಇದೆ ನಮ್ಮ ಹೊಸ ಹಟ್ಟಿ. ನೋಡ್ರಿ ನಮ್ಮ ತಾತ ಹೆಂಗೆ ಕೂತವನೆ. ನಮ್ಮ ತಾತ ಯಾವಾಗಲೂ ಇಲ್ಲೇ ಕೂತ್ಕೋತದೆ. ನಮ್ಮ ತಾತನ ಕೈಲಿ ಏನು ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾಲಿಲ್ವಲ್ಲ. ಸೊ ಹಂಗಾಗಿ ಕುತ್ಕೊಂಡಾದ್ರೂ ನೋಡ್ಕೊಳಕ್ ನಮ್ಮ ಮನೆ. ಮೈಸೂರಿಗೆ ಹೋಗಿ ಬರ್ತೀನಿ. ಮೈಸೂರಿಗೆ ನಮ್ಮ ತಾತನಿಗೆ ಈ ಕಾಲ ಐತೆ, ಅಂದರೆ ಬಲ್ಗಾಲ ಐತೆ, ಎಡಗಾಲಿಲ್ಲ ನಮ್ಮ ತಾತನಿಗೆ. ಇದು ನಮ್ಮ ಹೊಸ ಹಟ್ಟಿ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಫುಲ್ಲು ಏನೇನು ಕೆಲಸ ಆಗಬೇಕು, ಇನ್ನೂ ಏನೇನು ಕೆಲಸ ಆಗೈತೆ ಅಂತ. ಇದು ನಮ್ಮ ಅಮ್ಮನ ಪಾರ್ಟ್ನರು ಈ ಮನೆ, ರಚಿಯವರೇ ಅವ್ರ ಪಾರ್ಟ್ನರ್ ಮನೆ ಅದು. ಏನು ರಾತ್ರಿ ಹೊತ್ತು ಬೇಗ ಮನೆಗೆ ಬಾ, ಬೀಗ ಹಾಕಿರ್ತೀನಿ ಅಂತ ಇದೆ. ಬೇಗ ಬರ್ತೀನಿ, ಮಧ್ಯಾಹ್ನ ಸ್ವಲ್ಪ ಬರ್ತೀನಿ. ನಮ್ಮ ತಾತನಿಗೆ ಟೈಮ್ ಹಿಂಗೆ ಹೇಳೋದು ಗೊತ್ತಾ, ಹಿಂಗೆ ತೋರಿಸಿದ್ರೆ ಸೂರ್ಯ ಹುಟ್ಟೋದಿಕ್ಕೆ ತೋರಿಸಿದ್ರೆ ಬೆಳಗ್ಗೆ, ಹಿಂಗೆ ತೋರಿಸಿದ್ರೆ ಮಧ್ಯಾಹ್ನ, ಹಿಂಗೆ ತೋರಿಸಿದ್ರೆ ಸಂಜೆ. ಹಿಂಗೆ ತೋರಿಸಿದ್ರೆ ಬೆಳಗ್ಗೆ, ಹಿಂಗೆ ತೋರಿಸಿದ್ರೆ ಮಧ್ಯಾಹ್ನ, ಹಿಂಗೆ ತೋರಿಸಿದ್ರೆ ಸಂಜೆ, ಈ ಥರ. ಆಮೇಲೆ ಓದಿಲ್ಲ ನಮ್ಮ ತಾತ. ಬನ್ನಿ ಹೋಗೋಣ. ಮಚ್ಚಾ ಇವತ್ತಿಂದ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಗ್ಬಿಡು. ನಮಸ್ತೆ ಸರ್. ಗೈಸ್ ಕೈ ಮುರ್ಕೊಬಿಟ್ಟವನೆ, ಏನೋ ಮಾಡ್ಬಾರ್ದು ಕೆಲಸ ಮಾಡಬೇಕು, ಕೈ ಮುರ್ಕೊಂಡು ನೋಡ್ರಿ. ಏನ್ ಮಾಡಕ್ ಹೋದ ಅಂಟೆ? ಇದು ಮಾಡ್ಕೊಳಕ್ಕೆ ಬ್ಯಾಗ್ ಏನಕ್ಕೆ? ಫೈಲ್ ತಗೊಂಡೋದ್ರೆ ಮಾತ್ರ ನಾನು ನೋಡೋದು. ಯಾವ ಹಾಸ್ಪಿಟ್ಲ್ ಹೋಗಿತ್ತಿರೋದು? KVC ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರು. ನಮ್ಮ ಅಚ್ಚ ಲೈಫಲ್ಲಿ ಸೆಟ್ಲ್ ಆದ, ಒಳ್ಳೆ ಮನೆ ಕಟ್ತಾ, ತಂಗಿ ಮದುವೆ ಮಾಡ್ದ, ಮಾವನೂ ಆದ. ನಾವೇ ಇನ್ನ ನಾಷ್ಟ ಮಾಡ್ದ? ನಾಷ್ಟ ಮಾಡಿವ್ನಿ. ನಂದು ಇಂದ ಆಗಿಲ್ಲ. ವಿಡಿಯೋ ಆನ್ ಮಾಡೀನಿ ಅಂದ್ಬಿಟ್ಟು ನಿಂದ ಆಯ್ತಾ ಅಂತ ಡೌ ಮಾಡ್ತಾ. ಲೆಟ್ಸ್ ಗೋ ಬಾಯ್ಸ್. ಗೈಸ್ ನಮ್ಮ ಕರ್ಗಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ತಾನೆ ನಮ್ಮ ಮಚ್ಚ. ಗೈಸ್ ನಾಷ್ಟ ವಡೆ, ಬಾತು, ಇದು ವಡೆ, ಇದೊಂದು ಸೈಡೆ. ಗೈಸ್ ನಿಜವಾದ ಸ್ನೇಹಿತ ಯಾರು ಗೊತ್ತಾ? ನಾಷ್ಟ ಮಾಡಿಸ್ಬಿಟ್ಟು ದುಡ್ಡು ಕೊಡ್ತಾನಲ್ಲ, ಆಮೇಲೆ ಎಣ್ಣೆ ಓಡಿಸ್ಬಿಟ್ಟು ಬಿಲ್ ಕೊಡ್ತಾನಲ್ಲ, ಆಮೇಲೆ ಗಾಡೀಲಿ ಹೋಯ್ತಾ ಪೆಟ್ರೋಲ್ ಹಾಕಿಸ್ತಾನಲ್ಲ. ಹಂಗೇನಿಲ್ಲ ಮಚ್ಚ. ಏನಾದ್ರು ಫೋನ್ ಮಾಡಿದ ತಕ್ಷಣ ಪಟ್ಟಂತ ಓಡ್ಬೋದಲ್ಲ, ಅವನೇ ನಿಜವಾದ ಸ್ನೇಹಿತ. ಹಂಗೇನಿಲ್ಲ, ಇವ್ನ ಕೆಲ್ಸಕ್ಕೆ ಬಂದೀನಿ ಅದಕ್ಕೆ ತಿಕ್ಕ ಮುಂಚೆ ಕೊಡ್ಲೇಬೇಕು ಅವನು. ಇನ್ನೆಲ್ಲ ಹೋಗ್ತಾನೆ, ಕೊಡ್ತೇನೆ. ಓಕೆ ಹೋಗೋಣ. ನಡಿ ಹೋಗೋಣ. ಮೈಸೂರು ಏನೊಂದು 70 ಡೌನ್ ಹೇಳಿದ್ರೆ ಮೈಸೂರು. ಇನ್ನು 70 ಡೌನ್ ಹೇಳಿದ್ರೆ ಮೈಸೂರಾ? ಈಗ ನಮ್ಮ ಕರ್ಗಿಗೆ ಸ್ಟಾರ್ಟ್ ಮಾಡಿದ್ದೀನಿ. ಬೈಲಿಲ್ಲ ಮಚ್ಚ, ಲಾಂಗ್ ಟ್ರಾನ್ಸಾಕ್ಷನ್ ಕೊಡ್ತೀನಿ ಬೈಲಿಲ್ಲಿ. ಈಗ ನಮ್ಮ ಕರ್ಗಿಂಗೆ ಅವಳೆ ಹಿಂಗೆ ಇದನ್ನ ಮುಚ್ಚಿ, ಫೋನಿಂದ ಇದನ್ನ ಮುಚ್ಚಿ ಇದನ್ನ ತೆಗೆಷ್ಟಲ್ಲಿ ಮೈಸೂರು ಬರಬೇಕು. ಹಿಂಗೆ ತೆಗೆದ ತಕ್ಷಣ ಎದುರುಗಡೆ ನೀನು ಹಿಂಗೆ ತೆಗೆದ ತಕ್ಷಣ ಹಾಸ್ಪಿಟ್ಲ್ ಕಾಣಿಸ್ಬೇಕು. ಓಕೆನಾ? ಓಕೆ 3,
2 1 ಸ್ಟಾರ್ಟ್. ಗೈಸ್ ಹಾಸ್ಪಿಟ್ಲ್ ಬಂದಾಯ್ತು. ಸೆಲ್ಲಾರ್ ಕೆಳಗಡೆ. ಹಾಸ್ಪಿಟ್ಲು ಕೆಳಗಡೆ ಇದೀವಿ, ಮೇಲ್ಗಡೆ ಇದು ಮೇಲ್ಗಡೆ ಇರೋದು ಹಾಸ್ಪಿಟ್ಲು KBC ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಲು. ಏನು ಮಾಡ್ತಾರೆ ನಿನಗೆ? ಒಳಗೆ ತೆಗಿತಾರೆ, ಹಾಂ? ಫ್ಯೂಚರ್ ತೆಗಿತಾರೆ ಒಳಗೆ ತೆಗೆದ್ಬಿಟ್ಟು ತೆಗೆದು ಅಷ್ಟೇ. ಗೈಸ್ ಮುಗಿಸ್ಕೊ ಬಂದು ಇವನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ನಿಜವಾಗ್ಲೂ ಮಚ್ಚ ಹೋಗ್ಬೇಕಾದ್ರೆ ಏನೋ ಒಂಥರ ಖುಷಿಯಿಂದ ಹೋದೆ. ಹೊರ್ಗಡೆ ಬರ್ಬೇಕಾದ್ರೆ ಎಷ್ಟು ಬೇಜಾರಾಯಿತು ಅಂದರೆ ಯಪ್ಪ, ಮನುಷ್ಯನ ಜೀವನ ಒಂದೇ ಸಲ ಬರೋದು. ಇದ್ದಾಗ ಚೆನ್ನಾಗಿ ನೋಡ್ಕೊಂಬಿಟ್ರಿ ಅಷ್ಟೇ. ಅಪ್ಪ ಅಮ್ಮನ ಅಲ್ಲಿ ಬಂದು ಕುತ್ಕೊಂಡು ಹಾಸ್ಪಿಟ್ಲಲ್ಲಿ ಗಂಟೆಗಟ್ಲೆಗೆ ಅದು ಕಾದು ಯಪ್ಪ ಏನೋ ಒಂಥರ ಜಿಗುಪ್ಸೆ. ಆಪ್ರೇಷನ್ ಮಾಡ್ತಾ ಇರ್ತಾರೆ, ಎಷ್ಟೋ ಜನ ನಾವು ಬದುಕಬೇಕು ಅಂತ ಹೋರಾಡ್ತಿರ್ತಾರೆ. ಇನ್ನೂ ನೋಡೇ ಇಲ್ಲ ಒಂದು ನಿಮಿಷ ಅಲ್ಲ, ಒಂದು ನಿಮಿಷನೂ ಇರೋಕ್ಕಾಗ್ತಿಲ್ಲ ನನಗಲ್ಲಿ. ನೀನು ಬರಲಿ ಆಚೆಗೆ ಅಂತ. ಯಪ್ಪ ಗೈಸ್, ಇರೋ ತನಕ ಒಂದು ಮಾತು ಹೇಳ್ತೀನಿ, ಖುಷಿಯಿಂದ ಚೆನ್ನಾಗಿರಿ, ಒಳ್ಳೊಳ್ಳೆ ಫುಡ್ ತಿನ್ನಿ, ಆಮೇಲೆ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ, ಎಕ್ಸಸೈಸ್ ಮಾಡಿ. ತಲೆ ಕೆಟ್ಟೋಗ್ಬಿಡೋದು ನನಗೆ, ತಲೆ ಕೆಟ್ಟೋಗ್ಬಿಡೋದು. ಹಾಸ್ಪಿಟ್ಲ್ ಒಳಗೆ ಒಂದು 5 ನಿಮಿಷ ಇದ್ದು. ಒಂದು ಸ್ವಲ್ಪ ಆಮೇಲೆ ಇನ್ನೂ ಏನು ಗೊತ್ತಾ, ನಾನು ಯೂಟ್ಯೂಬ್ ಬ್ಲಾಗಲ್ಲಿ ಹಾಕ್ತೀನಿ. ಇದನ್ನು ಹಾಕ್ಬೋದಾ? ಏನಿಲ್ಲ. Veio de longe pra brincar, de casinha com ಗೈಸ್ ಏನಾದ್ರು ಹೇಳ. ಗೈಸ್ ಆ್ಯಕ್ಚುಲಿ ಮೈಸೂರಲ್ಲಿ ಬ್ಲಾಗ್ನ ಸ್ಟಾಪ್ ಮಾಡಿದೆ. ಯಾಕೆಂದರೆ ತುಂಬ ಜನ ಬಂದಿದ್ರು ಹುಡುಗರುಗಳು. ಆಮೇಲೆ ರೋಡ್ ಏನಾರು ಬ್ಲಾಕ್ ಆಗೋಮೇಲೆ ಸುಮ್ಮನೆ ಏನಾರು ಪೊಲೀಸ್ನವ್ರಿಗೆ ಏನಾರು ಬಂದು ಆಮೇಲೆ ಏನು ಗುಂಪು ಹಾಕೊಂಡವ್ರೆ ಅಂತ ಬಂದ್ಗಿಂದು ಬೈದ್ಗಿದ್ರು ಅಂದ್ಬಿಟ್ಟು ಬಂದ್ಬಿಟ್ಟೆ. ಅಲ್ಲಿಲ್ಲ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಏನು ಮಚ್ಚ, ಒಂದು 30-40 ಜನ ಇದ್ರು ಮಿನಿಮಮ್. ಬಂದರು, ತುಂಬ ಜನ ಬಂದು ಮಾತಾಡ್ಸ್ಕೊಂಡೋದ್ರು. ಸಾಕಲ್ಲ ಮಚ್ಚ ಅಷ್ಟು ಪ್ರೀತಿ. ಈಗ ನೀನು ಯಾರಾದರೂ ಗೊತ್ತಿಲ್ದಿರೋ ನಾವು ಮಾತಾಡ್ಸ್ತೀಯಾ? ಇಲ್ಲ, ಅಷ್ಟು ಜನ ಬಂದು ಮಾತಾಡ್ತಿದ್ದಾರೆ ಅಂದರೆ ಏನೋ ಪ್ರೀತಿ ಇಟ್ಟಿರ್ತಾರೆ ಅಂತ. ಸೊ ಈಗ ಮನೆಗೆ ಹೋಗ್ಬೇಕು. ಆ್ಯಕ್ಚುಲಿ ನಾನು 2 ಡೇಸಿಂದ ಮನೆಗೆ ಹೋಗಿಲ್ಲ. ನಮ್ಮ ಅಮ್ಮನ ಮಕ್ಕ ನೋಡಿ 2 ದಿನ ಆಗೈತೆ. KR ಇದ್ದೆ. ಇವಾಗ ಹೋದ ತಕ್ಷಣವೇ ಏನಂತ ಗೊತ್ತಿಲ್ಲ. ಏನೋ ಬೈತಾಳ ಗೈಸ್. ಈ ಥರ ಎಲ್ಲ ಬೈದ್ರೆ ನಿಜವಾಗ್ಲೂ ನಾನು ಮನೆಗೆ ಬರ್ಬೇಕಾ ಬೇಡವಾ? ನಾವು ಬರ್ಬೇಕಾ ಬೇಡವಾ? ಕರೆಕ್ಟಾಗಿ ಹೇಳು ಬೇಗ. ಏನು ಈಗ ಬಂದವನೇ ಅಂತ ಏನೇ ಅಂತಿದ್ಯಾ? ದೊಡ್ಡದಾಗಿ ಗೌರಿ ಬರ್ಬೇಕಾ ಬೇಡ ಮನೆಗೆ? ಹೋದ್ರೆ ನಾನು ಬರೋಲ್ಲ. ನೀನು ಯಾವತ್ತೂ ಹೇಳ್ತೀನಿ ಕೇಳಿಸ್ಕೊ. ನನ್ನ ಬೆಲೆ ಗೊತ್ತಾಗ್ಲಿ ಅಂತ ಗೊತ್ತಿಲ್ಲ ನಾನು. ಸರ್ರೆ ಊಟ ಮಾಡ್ತಿದ್ರ ಗಂಡ ಹೆಂಡತಿ ಅಪ್ಪ ಎಲ್ಲ. ಈ ತರ ನಮ್ಮ ಮಮ್ಮಿ ಈಗ ನಾನು ಬಂದಿನಲ್ಲ ಜ್ವರ ಬಿಡ್ತಾ. ಈಗ ನೋಡುವ ಮುತ್ ಕೊಡ್ತೀನಿ, ಜ್ವರ ಬಿಟ್ಟದ್ದು. ಒಂದ್ ಮುತ್ ಕೊಟ್ಟಿಟ್ಕೆ ನನ್ನ ಮುತ್ತಿನಲ್ಲಿ ಔಷಧಿ ಗುಣಗಳಿದಾವೆ. ಹೋಗ್ಬಿಡ್ತದೆ. ಒಂದ್ ಡೇಟ್ ಹೋಯ್ತದೆ. ಅಲ್ಲ ಕೆಲಸ ಮಾಡ್ಸಕೈತಲ್ಲ ಇವನು ಬರೀ ಇದ್ ಮಾಡ್ಕೊಂಡ್ ಕೂತಾನೆ. ನಾನು ಯಾಕೆ ಗೊತ್ತಾ ಕೆಲಸ ಮಾಡ್ತಾ ಕೆಲಸ ಮಾಡಿಸ್ತಲ್ಲ ಮೈಲಡಿ ಸಾಯ್ಲಿ ಅಂತವ. ಇಲ್ಲಿ ನಮ್ಮ ಮೂವರ್ ಮನೇಲಿ ಇರಕ್ಕೆ ಏನೋ ಒಂಥರ ನಿಮ್ದಿ. ಅಯ್ಯೋ ಅಪ್ಪ, ಅದಕ್ಕೆ ಮನೇಲಿ ಮೊದ್ಲು ಮನೆಗೆ ಹೋಗೋಣ, ರೆಡಿ ಮಾಡ್ಸ್ಕೊಂಡ್ ಮನೆಗೆ ಓಯ್ ಬೇಟೆ ಇವೆಲ್ಲ ಬೇಡ. ಮಾತ್ರ ತರೋರಿ, ಮಾತ್ರ ನಿಂಗೆ ಮಾತ್ರ ಎಲ್ಲ ನುಂಗ್ಬಾರ್ದು ಕಲ ಮಮ್ಮಿ. ಎಲ್ಲಿ ಮಾಡಿದೀನಿ ಮಾತ್ರ? ಆಕ್ಚುಲಿ ನಮ್ಮ ಅಮ್ಮನಿಗೆ 2 ದಿನದಿಂದ ಹುಷಾರಿಲ್ಲ. ಇಲ್ಲಿ ಅದು ಕವರ್ಲ್ಲ ಐತಲ್ಲ ಇದಾ? ಅಯ್ಯೋ ಹೊಡೆದಿಕ್ಕಲ್ಲ ಮಮ್ಮಿ. ಈಗ ಗುಡ್ಡೆ ಬಿಸ್ಕೆಟ್ ಎಲ್ಲ ಮಡಗಿದ್ಯಾ ಏನ? ಜ್ವರನೇ ಬಿಡ್ತಾ ಇಲ್ಲ ಮಮ್ಮಿ, ಈಗ ನಾನು ಮುಟ್ಟಿ ಏನಾರ ಜ್ವರ ಹೋಗುತ್ತೆ ಬಿಡು. ಹೋಯ್ತು ಈಗ ತಲೆ ಕೆಡ್ಸ್ಬಿಡ. ಬಿಳಿಯವ್ ಹಾಕೊಂಡು ಮಾಸು ಮಾಡ್ತೀನಿ. ಆಮೇಲೆ ರಿಪೇರಿ ಒಗ್ಗೆ ಕಾಯ್ತಿಲ್ಲ ಏನಿಲ್ಲ ನನಗೆ. ಸುಮ್ಮನಿರ್ಲ ಮಮ್ಮಿ, ಒಂದು ವಾಚ್ ಬಿಸಿ ತಂದ್ಕೊಡ್ತೀನಿ. ಹೇಳೋದೇ ಆಗದೆ. ಅಯ್ಯೋ ಮೊದ್ಲು ಕೆಲಸ ಮಾಡ್ಸ್ಲ ಪಾಪ ಸೆಂಟಿನ್ ಬಿಚ್ಚಿಸಿ ಅವ್ರು ಅಣ್ಣನ ಕೆಲಸ ಮಾಡಿಕ ಹುಷಾರಿದ್ದೇನೆ. ನಾನೇ ಸಾಯ್ತಾನೆ. ಆ ಅಣ್ಣಂಗೆ ಏನು ಗೊತ್ತಾಯ್ತಿಲ್ಲ ಕಡೆ ಮಂಜಣ್ಣಂಗೆ. ಆಗ್ತೀನಿ ತಡಿಯೋ ಬ್ಲಾಗಲ್ಲಿ. ಏನ ಹಿಂಗ್ ಬೈತಲ್ಲ ನಿನ್ಗೆ? ಬೈತಾವ್ರೇನು ಕೊಡಿಲಿ, ಫೋನ್ ಮಾಡ್ಬಿಟ್ಟು ನಾನೇ ಮಾತಾಡ್ತೀನಿ. ಏನ್ ಬೈದಿಯಾ? ಏನ್ ಹೊಡೆದ್ಬಿಟ್ಟಿಯಾ? ಬರೀ ಮಾಡಕ್ಕೆ ಇಲ್ಲ ಕಣಮ್ಮ, ಏನ್ ಮಾಡ್ಕೊಂಡ್ಯಮ್ಮ ಅಂತಾನೆ. 10,000 ರೂಪಾಯಿ ದುಡ್ಡು ಹಾಕಿ ಬರ್ತೀನಿ ಅಂತ ಅಂದ ಅಣ್ಣ.
50,000 ಕೊಡ್ತೀನಿ ಅಣ್ಣ ಇಲ್ಲಿ ಕೆಲಸ ಮಾಡು ಅಂತ ಹೇಳ್ತಾರೆ. ನಿಜವಾಗ್ಲಿ ಅನ್ನ ಸತ್ತೋಗ್ಲು 10,000 ರೂಪಾಯಿ ದುಡ್ಡು ಕೊಟ್ರೆ ಟಡ ಅಂತ ಬಂದ್ಬಿಟ್ಟು ಮಾಡ್ಕೊಡ್ತೀನಿ ಅಂತ. ಸೆಂಟ್ರಿಂಗ್ ಕಿಳ್ಸಿ ಕೇಮೆ ಮಾಡ್ಬಾನು ಬಂದು ಯಾರ ಮಂತನ ಮಾಡೋ ಕೆಲಸ ಇಲ್ಲಿ. ಅಯ್ಯೋ ನಾವಿಲ್ಲಿ ಸಾವು ಬದುಕೊಂಡು ಮಧ್ಯೆ ಓಡಾಡ್ತೀವಿ ಅವ್ರಿಗೊಂಥರ. ಗಾಯ್ಸ್ ನಮ್ಮ ಮಮ್ಮಿ ಎಲ್ಲರೂ ನಮ್ಮ ಮಮ್ಮಿ ಗಾಯ್ಸ್ ಇದು ಗೌರಿ ತೋರ್ಸು ಅಂತಿದ್ರು ಎಲ್ಲರೂ. ಅದಕ್ಕೆ ಗೌರಿ ತೋರಿಸ್ತೀನಿ. ಏನ್ ಗೊತ್ತಾ, ಇದು ಯೂಟ್ಯೂಬ್ ಬ್ಲಾಗು. ಇವತ್ತಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಆಗೋನು ಅನ್ನು. ಊಟ ಮಾಡ್ತಾನೆ. ನಾನು ಮನೆಗೆ ಬಂದಿಲ್ಲ ಅಂದ್ಬಿಟ್ಟು ಹೆಂಗೆ ತಂದಾಕವಳೆ ಅಂತಂದ್ರೆ ಮನೇಲಿ ಗಾಯ್ಸ್ ನಮ್ಮ ಮನೇಲಿ ಜಗಳ ಆಗೋದು ಹೆಂಗೆ ಗೊತ್ತಾ, ಜಗಳ ಆಗೋದು ಹೆಂಗೆ ಗೊತ್ತಾ, ನಮ್ಮ ಮನೇಲಿ ನಮ್ಮ ಮಮ್ಮಿನೇ ಹಚ್ಚೋದು. ಬೆಂಕಿ ಗೀರಿ ಹಸಿರ್ತಾಳೆ, ಅಲ್ಲಿ ಹಸಿರ್ತಾಳೆ, ಇಲ್ಲಿ ಹಸಿರ್ತಾಳೆ. ಹಲೋ, ಇಲ್ಲೇ ಕೆಳಗಡೆ ಓವರ್ ಮಾಡಿ ಇದು ಮನೆ ಇವನಿ. ನಾನು ಇಲ್ಲೇ ಒಯ್ದ ಅಪ್ಪು ಕೈ ಮುರಿದೋಗಿತ್ತಲ್ಲ, ಅದ ಒಯ್ದು ಹಾಸ್ಪಿಟ್ಲ್ ಕರ್ಕೊ ಬರಕ್ ಹೋಗಿದ್ದೆ. ಏನಾಗದೆ ಅಂತ ಮನೇಲಿ ಹಸಿ ಬೇಯಿಸಾಗತ್ತೆ ಮಂತ್ರೆ. ನೀನ್ ಕೇಟದ ನೋಡ್ತಿದ್ರಲ್ಲ ನಮ್ಮ ಗೌರಿಯ ಇವ್ರ ಅಪ್ಪನಿಗೆ 3 ಜನ ಮಕ್ಕಳು. ಅದ್ರಲ್ಲಿ ಇವಳು ಕೊನೆಯವಳು. ಒಬ್ಬ ಗಂಡು ಮಗ, ಇನ್ನೊಬ್ರು ನಮ್ಮ ದೊಡ್ಡಮ್ಮನ ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ತೋರಿಸ್ತಾ ಇರ್ತೀನಿ. ಆ್ಯಕ್ಚುಲಿ 3 ದಿನದಿಂದ ಮನೆಗೆ ಬಂದಿಲ್ಲ, ಹುಷಾರು ತಪ್ಪು ಮಲ್ಕೊಂಡ್ಬಿಟ್ಟಿದ್ಲು. ನಾನೇ ಮೊನ್ನೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೆ, ಹುಷಾರಾಗೋಳೆ ಅಂತ ಅನ್ಕೊಂಡೆ. ಆದ್ರೆ ಪಾಪ ಹುಷಾರಾಗಿಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಮನೇಲಿ ಬೆಂಕಿ ಗಿರಿ ಹಸಿ ಜಗಳ ಹಚ್ಚಿ ದಗ ಅಂತ ತೋರಿಸೋದು ಇವಳೆ. ಇವಳು ಬಿಟ್ರೆ ಯಾರಿಲ್ಲ ಮನೇಲಿ ಹಚ್ಚಿ ಬೇಯಿಸಿ. ಮನೇಲಿ ಹಚ್ಚಿ ಬೇಯಿಸಿ ಉರ್ಸೋದು, ಮನೆ ಬೆಂಕಿ ಹಚ್ಚೋದು ಅಂತಂದ್ರೆ ನೋಡಿ. ಬೇಕಾರೆ ಎಷ್ಟು ಮನೆ ಹಾಳು ಮಾಡಿದಾಳೋ ನನಗೆ ಗೊತ್ತಿಲ್ಲ. ಅಂತ ಎಲ್ಲಾರ ಮನೆ ಹಾಳು ಮಾಡೀನಿ. ನಿಂದು ಹಬ್ಬಂದು ಅದೇ ನಾನು ಹಬ್ಬಂದು ಬಾಕಿ ಇದೆ. ನನ್ನ ಜೀವನ ಒಬ್ಬರನ್ನ ಹಾಳು ಮಾಡ್ಬೇಕು ಅಂತ. ಅದಕ್ಕೆ ಮನೆ ಹಾಳು ಮಾಡೋಕ್ಕೆ 4 ಗಂಟೆ ರಾತ್ರಿಗೆ ಹೋಗಿ ಸಾಯ್ತಿದ್ರು. ಹೋಗಿ ಕೇಮೆ 4 ಗಂಟೆ ರಾತ್ರಿಗೆ ಯಾರು ಗಾರ್ಮೆಂಟ್ಸ್ ಓಪನ್ ಮಾಡಿದ್ರೆ ಜನ ನಂಬಗಾರ ಹೇಳ್ಬೇಕು. 4 ಗಂಟೆ ರಾತ್ರಿಗೆ ಏನ್ ದನ ಹಾಲು ಕರೆಯೋರು ಇದಲಿಕ್ಕಿಲ್ಲ ಅಷ್ಟು ಗಂಟೆಗೆ ಹಾಲು ಕರ್ದಾಕಿನಿಕಂತ ಆಗ ಕರ್ದಾಕಿದೀಗ 4 ಗಂಟೆಗೆ ಹಾಲು ಕರಿಬೇಕಾದ್ರೆ ಎಷ್ಟು ಗಂಟೆಗೆ ಹೇಳ್ತಿದ್ದೆ? 5:15 ಹೇಳ್ತಿದ್ದೆ. ಗಾರ್ಮೆಂಟ್ಸ್ ಹೋಗೋಳು ಹಂಗೆ 4 ಗಂಟೆಗೆ ಇದ್ದಿ ನೀನು. 6 ಗಂಟೆಗೆ ಅಲ್ಲಿ ಇರ್ಬೇಕಲ್ಲ, ಇನ್ನೇನ್ ಮಾಡೋದು? ಏನ್ ನಡ್ಕೊ ಹೋಯ್ತಾಳ ಗಾಯ್ಸ್. ಎದ್ಬಿಟ್ಟು ಇವಳು ಒಂದ್ ಟಿಫನ್ ಗಾಡಿ ಇಟ್ಕೊಂಡು ಹಂಗೆ ನಡ್ಕೊ ಹೋಯ್ತಾಳೆ. ಬಸ್ ಬರ್ತದೆ ಕರ್ಕೊ ಹೋಯ್ತದೆ, ಇಲ್ಲ ಆಟೋ ಬರ್ತದೆ ಕರ್ಕೊ ಹೋಯ್ತದೆ. ಇವಳು ಬಾಯಿ ಬುಡೋದೆಲ್ಲ ಬರೀ ಬುಕ್ಕಳೆ. ಹೋಗಿರಿ ಎಲ್ಲ ಇವ್ನಿಗೆ ಹೇಳ್ತೀನಿ, ಎದ್ದಿ ಟೈಮ್ ಆಯ್ತಾ ಅಂತ ಎಷ್ಟು ಜನ ನೋಡ್ತೀರಿ, ಅವ್ರೆಲ್ಲ ಕಮೆಂಟ್ ಮಾಡಿ ಹೋಗಿರಿ ಇವ್ನಿಗೆ ಹೇಳ್ತೀನಿ. ಇವತ್ತಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ. ಇವತ್ತಿಂದ ಸರಿನಾ, ವ್ಲಾಗ್ ಕಂಟಿನ್ಯೂ ಆಗಿ ಮಾಡೋಣ ಅಂತ. ಇನ್ಮೇಲೆ ಡೈಲಿ ವಿಡಿಯೋಗಳು ವ್ಲಾಗ್ಗಳು ಮಾಡೋಣ ಅಂತ ಇದೀನಿ. ಸೊ ಸಬ್ಸ್ಕ್ರೈಬ್ ಆಗಿ ನಮ್ಮ ಅಮ್ಮನ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ, ನಮ್ಮ ಅಮ್ಮನ ವ್ಲಾಗ್ಗಳು ಯಾರ್ಯಾರು ಇಷ್ಟಪಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಸರಿನಾ? ಓಕೆನಾ? ನನ್ಗೋಸ್ಕರ ಆಯ್ತಾರೆ, ನಿನ್ಗೋಸ್ಕರ ಹಂಗಾರೆ ನನ್ಗೋಸ್ಕರ ಆಗಲ್ವಾ? ಓಯ್ ಹೇ ಬೇ तेरा बेटा इंसान नहीं रहा. ಅಮ್ಮನೇ ಆಮೇಲೆ ಬೇಟ. ಗೈಸ್ ಇದು ನಮ್ಮ ಓವರ್ಟಿ. ನಮ್ಮ ಮಮ್ಮಿ, ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲರೂ ಇಲ್ಲೇ ಇದೇ ಮನೇಲಿ ಬೆಳೆದಿರೋದು. ನಮ್ಮಮ್ಮಂದು ಒಂದು ಸತ್ಯ ಹೇಳಿ ಕೇಳಿಸ್ಕೊಡ್ರಿ. ತನ್ನ 2 ಮಕ್ಕಳಲ್ಲಿ ಹಿರಿ ಮಗ ಅಂದ್ರೆ ಹೆವಿ ಇಷ್ಟ, ಕಿರಿ ಮಗ ಅಂದ್ರೆ ನಾನಂದ್ರೆ ಇಷ್ಟ ಇಲ್ಲ. ಅಯ್ಯೋ ದೇವ್ರೆ, ಅದಕ್ಕೆ ಬೀದಿ ಬಿಟ್ಬಿಟ್ಟಿನಿ. ನನಗೆ ಏನು ಮಾಡಿಲ್ಲ ಇವಳು, ಏನು ಮಾಡಿಲ್ಲ. ನಾವೇನು ಮಾಡಕ್ಕಿಲ್ಲ, ಮಾಡರ್ತ ಮಾಡಿಸ್ಕೊಡ್ಲ ಪಾಪ. ಏನು ಮಾಡಿಲ್ಲ ಅಂತ ಹೇಳ್ತಾನಲ್ಲ ನಾನೇ. ನಾನು ನಮ್ಮ ಏನು ಮಾಡಕ್ಕೂ ಇಲ್ಲ ಕಡ್ಲ ಈ ಸರಿ. ನೀನ್ ಇಷ್ಟು ಬಂದ್ಮೇಲೆ ನನ್ನ ಮಗನೇ ಇಲ್ಲಾಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮಾಡ್ಬಿಡ್ತಿಲ್ಲ ನಮ್ಮ ಮಮ್ಮಿ ನನ್ನ. ಇಲ್ಲಿ ಹೋದ್ರಿ ದಬಾಕುಲ ಡಿಸ್ಟ್ರಿಕ್ಟ್ ಕಮಿಷನರ್ ಆಗೋ ಏನಾಗೋ ಮಾನ್ಗೆಟ್ ನನ್ನ ಓದಿಸ್ಬೇಕಿತ್ತು. ಅಲ್ಲ ಓಡ್ ಬಂದೆ ಮೈಸೂರಿಂದ. ಒಳ್ಳೆ ಸ್ಕೂಟ್ರು ಒಳ್ಳೆ ಗಾಡಿ ಕೊಟ್ಟಿ ಓದೋ ಮಗ ಅಂತಂದಿದ್ರೆ ನಾನು ಬೇರೆ ತರ ಸೋತಿ ಮಗ ಚೆನ್ನಾಗಿ ಓದ್ವೆ. ಹುಡ್ಗಿರ್ ನೋಡ್ಕೊಂಡು ಓದ್ತಿದ್ದ. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ತಿನ್ನಕ್ಕೆ ಅನ್ನಕ್ಕೆ ಗತಿ ಇಲ್ಲ, ಇರಕ್ ಮನೆಗ್ ಗತಿ ಇಲ್ಲ. ನೀವು ಕಷ್ಟಪಡ್ರಿ, ನಾನ್ ಶೋಕಿ ಮಾಡ್ತಿದ್ದೆ ಚೆನ್ನಾಗಿ. ಹುಡುಗಿರ್ ಗಿಡಿ ಕೂರ್ಸ್ಕೊಂಡು ಚೆನ್ನಾಗಿ ಓದಿ ಆಮೇಲೆ ದೊಡ್ಡನಾದ್ಮೇಲೆ ನಿಮ್ಗೆ ಶೋಕಿ ಮಾಡ್ತಿದ್ದೆ. ಅದೇ ನಮ್ ಗುಡ್ಡದ ತಂದು ಹಾಕ್ತಿದ್ದೆ. ಶೋಕಿ ಮಾಡು. ಇದ್ದಾಗ ನೋಡ್ಬೇಡ, ಮೂಗ್ನ ಇದ್ದ ಮಾಡೋದ್ನೆಲ್ಲ ಮಾಡು. ಇದ್ದಾಗ ನೋಡ್ಬೇಡ, ಸಾತಾದಾಗ ಅಂತ ಬಂದಿತ್ತಲ್ಲ ಮಗ ಹಂಗೆ ನಾನು ಏನ್ ಮಾಡ್ತೀನಿ ಗೊತ್ತಾ, ಇದ್ದಾಗ ಶೋಕಿ ಮಾಡ್ಕೊಂಡು ಚೆನ್ನಾಗಿರ್ತೀನಿ. ತಂದೆ ತಾಯಿ ಸತ್ ಮೇಲೆ ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ನೋಡಿಲಿ ಕಣ್ಣಲ್ಲಿ ಜನ ಮುಚ್ಕೊಂಡಿರಿಕಿಲ್ಲ.
ಗೈಸ್ ಜಿಮ್ಗೆ ಹೋಗೋಣ ಅಂತ ಅನ್ಕೊಂಡೆ, ಸರ್ರಾಗಿ ಮಳೆ ಹೊಡಿತೈತೆ ಊರು ಫುಲ್ಲು. ಇಲ್ಲಿ ನಮ್ಮ ಕರ್ಗೆ ಹೆಂಗೆ ನೆಂದವಳೆ, ಇಲ್ಲಿ ನಮ್ಮ ಮಮ್ಮಿ ಹೆಂಗೆ ನೆಂದವಳೆ ನೋಡ್ರಿ. ಬಟ್ಟೆ ಗೊಬ್ಬರ ಕಂಡು ಇವಳು ಮಾತ್ರ ಚೆನ್ನಾಗಿ ಇದಾಗಬೇಕು, ನಾವು ನೆನಿಬೇಕಾ? ಸಿಕ್ಕ ತಲೆ ಸಿಕ್ಕ ಐ ಕೊಡ್ಲಾ ನಂಗೆ ಸ್ಪೆಟ್ರ ಐ ಕೊಡಿಲೆ ನೀನೇನಲ್ಲಿ ಉತ್ತವ ತಗೊಂಡು ಸೀಟ ಕೊಡ್ಲಾ ಪಾಪ ಎತ್ತು ಬಣ್ಣೆ ತೆಗಿತಿದ್ದೆ ಮೂದೇವಿ ಹಂಗೆ ಮಳೆಯಲ್ಲಿ ನೆನಿಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಗ್ತೈತೆ. ಹಿಂಗೆ ಬಂದು ಹಿಂಗೆ ಇಲ್ಲ ನೋಡಿಲೆ ಮಮ್ಮಿ, ಮಮ್ಮಿ ಇಲ್ಲ ನೋಡಿ ಮಮ್ಮಿ ಏನಂತೇಳಿ ಅನ್ನ ಉಣ್ಣು ಅಂತಂದ್ರೆ ಬೇರೆ ನಾವು ಉಣ್ತೀನಿ ಅಂದ್ರೆ ಏನು ಮಾಡೋಕ್ಕಾಗೋದು ಅಂತೇಳಿ ಮಮ್ಮಿ. ಹಂಗೆ ಬೈಲಿ ಹಂಗೆ ಇರೋ. Veio de longe pra brincar, de casinha comigo. ಬೂಮ್ ಶಾಕಲಾಕ ಹೆಂಗೆ ಫ್ಯಾನ್ಸ್ ನಮಗೆ. ಗೈಸ್ ಎಲ್ಲೇ ಹೋದ್ರು ನನ್ನನ್ನು ಅಜಯ್ ಅಂತ ಚೆನ್ನಾಗಿ ಗುರ್ತಿಡ್ದು ಕಂಡಿಡ್ದು ಮಾತಾಡಿಸ್ತಾರೆ ಅಂತಂದರೆ ಅದಕ್ಕೆ ನೀವೇ ಕಾರಣ. ಬಲ್ಲ ಮಮ್ಮಿ ಇದೇ ಖುಷಿಗೆ ಮಳೇಲಿ ನೀನು. ಗೈಸ್ ನೋಡೋದಲ್ಲ, ಈ ಬೆಳಗ್ಗೆಯಿಂದ ಸಂಜೆ ತನಕ ಇವತ್ತಿನ ವ್ಲಾಗ್ ಏನೇನು ಅಂತ ಫುಲ್ ನೋಡಿರ್ತೀರ. ಆ್ಯಕ್ಚುಲಿ ಜಿಮ್ಗೆ ಹೋಗ್ಬೇಕಿತ್ತು ನೈಟು, ಬಟ್ ಸಿಕ್ಕಾಪಟ್ಟೆ ಮಳೆ ಹೊಡಿತಿರೋದ್ರಿಂದ ಜಿಮ್ಗಂತೂ ಹೋಗೋಕ್ಕಾಗಲ್ಲ. ಯಾಕೆಂದರೆ ಕ್ಯಾರ್ಪೇಟೆಗೆ ಫೋನ್ ಮಾಡಿದ್ದೆ ಮಳೆ ಬರ್ತಿದೆ ಅಂತ. ನಮ್ಮ ಅಮ್ಮನ ಬಗ್ಗೆ ಹೇಳೋದಿನ್ನೂ ತುಂಬ ಇದೆ, ಸೊ ಚಿಕ್ಕ ಟೈಮಲ್ಲಿ ಫುಲ್ಲು ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟು ವ್ಲಾಗಲ್ಲಿ ನಾನು ಎಲ್ಲನೂ ಡೀಟೇಲಾಗಿ ನನ್ನ ಬಗ್ಗೆ ಎಲ್ಲ ಹೇಳ್ತೀನಿ, ಸರಿನಾ? ಡೋಂಟ್ ವರಿ. ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ನನ್ನನ್ನು ಇಷ್ಟಪಟ್ಟೆ ನೋಡಿರ್ತೀರಾ ಅಥವಾ ಈ ವ್ಲಾಗ್ನ ಇಷ್ಟಪಟ್ಟು ನೋಡ್ತಿರ್ತೀರಾ. ಸೊ ಮಿಸ್ ಮಾಡಿದೆ, ನನ್ನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಏನು ಬರೀ ಚಪಾತಿ ತಿಂತಾನೆ ಬರೀ ಮಿಸ್ ಮಾಡಿದೆ, ಯಾಕೆಂದರೆ ದಪ್ಪ ಇದೀನಲ್ಲ ಅದಕ್ಕೆ ಮಿಸ್ ಮಾಡಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ಇದು ನನ್ನ ಫಸ್ಟ್ ವ್ಲಾಗು. ಸೊ ಟಿಲ್ ದೆನ್ ಟೇಕ್ ಕೇರ್, ಬೈ. ಅಜಯ್ ಸೈನಿಂಗ್ ಆಫ್, ಲವ್ ಯು ಆಲ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಅಂದ್ಲಿ ಮಮ್ಮಿ. ನಿನ್ನಂಗೆ ಒಂದೇ ಸಮಯ ಹೇಳೋದು. ಆಯಿತು, ಲೈಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗಿ, ಏನು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿ. ಲವ್ ಯು ಆಲ್, ಬೈ. ಅಜಯ್ ಸೈನಿಂಗ್ ಆಫ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್, ಬಾಯ್.